ಸರ್ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ನೀಡುವಂಥ ಸಾವಿರಾರು ಬೆಲೆ ಬಾಳುವ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದಂಥ ಶ್ರೀಮತಿ ರೂಪಾರವರು ತಮ್ಮ ಕೈ ಕೆಳಗಿನ ಅಧಿಕಾರಿ ಸಿಬ್ಬಂದಿಗಳಿಂದ ಶಾಮೀಲಾಗಿ ಆ ಸೀರೆಗಳನ್ನು ಕಳ್ಳತನ ಮಾಡಿ ಅಂದರೆ ತಮ್ಮ ಕಾರಿನಲ್ಲೇ ತೊಗೊಂಡೋಗಿ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಹಣವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾರೆ ಮಾಹಿತಿ ಬಂದಿತ್ತು. ಅದಕ್ಕೆ ಪೂರಕವಾಗಿ ನನಗೆ 2 ವಿಡಿಯೋಗಳನ್ನು ನನ್ನ ಆತ್ಮೀಯರು ತಂದುಕೊಟ್ರು. ಆ ಒಂದು ವಿಡಿಯೋನ ಆಧರಿಸಿ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀನಿ. ಸರ್ ಭಕ್ತಾದಿಗಳು ಚಾಮುಂಡೇಶ್ವರಿಗೆ ಕೊಡುವಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ 20, 30, 50 ಸಾವಿರ ಅಥವಾ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಕಳ್ಳತನ ಮಾಡ್ಕೊಂಡೋಗಿ ಅವ್ರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಅಂತೇಳಿ ವಿಡಿಯೋಗಳು ಸಾಕ್ಷಿಯಾಗಿ ಹೇಳ್ತವೆ. ಅಲ್ಲ, ವಿಡಿಯೋದಲ್ಲಿ ಈಗ ನೀವು ದೂರದಾರಂತೆ ಅಧಿಕಾರಿ ಏನಾದರೂ ಇದರ ವಿಡಿಯೋದಲ್ಲಿ ಯಾವ ಆಧಾರದ ಮೇಲೆ ಆ ಅಧಿಕಾರಿ ಮೇಲೆ ನೇರವಾಗಿ ಅಲಿಗೇಷನ್ ಮಾಡ್ತೀವಿ? ಸರ್, ಆ ಕಾರು ಅವ್ರಿಗೆ ಸೇರಿದಂಥದ್ದು. ಸೊ ನಾನು ಇಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆ ದೂರು ಕೊಟ್ಟಾಗ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಉಪ ಪೊಲೀಸ್ ನಿರೀಕ್ಷಕರು ನಾವೆಲ್ಲರೂ ಹೋಗಿ ಶ್ರೀಮತಿ ಇವ್ರನ್ನ ಭೇಟಿ ಮಾಡಿದ್ವಿ, ರೂಪವ್ರನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ವಿಡಿಯೋನ ತೋರಿಸಿ ಕೇಳಿದಾಗ ಅವರು ನನಗೇನು ವಿಚಾರ ಗೊತ್ತಿಲ್ಲ ಹಾಗೆಂತ ಒಬ್ಬರೊಬ್ಬರು ಒಂದೊಂದು ರೀತಿ ಅವರು ಸಿಬ್ಬಂದಿಗಳ ಕರೆದು ವಿಚಾರಣೆ ಮಾಡಿದಾಗ ಅವರು ಒಂದು ರೀತಿ ಹೇಳ್ತಾರೆ ಮತ್ತು ಮೇಡಮ್ ಅವರು ಒಂದು ರೀತಿ ಹೇಳಿದ್ರು. ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೇನು ಅನುಮಾನ ಇದೆ ನಿಜ ಅಂತೇಳಿ. ಅವರು ಕೇವಲ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ದು, ಆ ವಿಡಿಯೋಲಿರ್ತಕ್ಕಂಥದ್ದು ಸೀರನ್ನ ಅಥವಾ ಯಾವ್ದಾದ್ರು ಕಡ್ತನ ಅಂತ ಕೇಳಿದಾಗ ಅದು ಯಾವುದೋ ನನಗೆ ಗೊತ್ತಿಲ್ಲ ಅಂತ ಹೇಳೋರು ಒಂದು ಅನುಮಾನಾಸ್ಪದ ಮಾತುಗಳನ್ನ ಆಡಿದ್ರೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಮಗೇನು ಮಾಹಿತಿ ಬಂದಿದೆ ಅದರ ಪ್ರಕಾರ ಅವರು ಚಾಮುಂಡೇಶ್ವರಿಗೆ ಸೇರಿದಂಥ ಸೀರೆಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚನೆ ಮತ್ತು ನಂಬಿಕೆ ದ್ರೋಹ ಮಾಡಿದ್ರೆ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಹಾಗಾಗಿ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೆ.